ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಮೋತಿಚೂರ್ ಲಾಡು ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಕಪ್, ಸಕ್ಕರೆ 1 ಕಪ್, ತುಪ್ಪ, ಫುಡ್ ಕಲರ್, ಬಾದಾಮಿ, ಏಲಕ್ಕಿ ಪುಡಿ. 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾವುದೇ ರೀತಿ ಗಂಟು ಇಲ್ದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನೊಂದು ಪೈಪಿಂಗ್ ಬ್ಯಾಗನ್ನು ತಗೊಂಡು ಈ ಥರ ಕಪ್ಪಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನಾವು ಪ್ರಿಪೇರ್ ಮಾಡಿರೋ ಬ್ಯಾಟರ್ನ ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡಿಂದ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಆಯಿಲ್ ಹೀಟ್ ಆದಮೇಲೆ ಪೈಪಿಂಗ್ ಬ್ಯಾಗ್ ಪಾಯಿಂಟ್ನ ಸ್ವಲ್ಪ ಕಟ್ ಮಾಡಬೇಕು. ಈ ರೀತಿ ಆಯಿಲಲ್ಲಿ ಡ್ರಾಪ್ ಮಾಡ್ತಾ ಹೋಗಬೇಕು. ಈಗ ನಾನು ಒಂದು ಪ್ಯಾನಲ್ಲಿ 1 ಕಪ್ ಶುಗರ್ ಹಾಕೋತಾ ಇದ್ದೀನಿ. ಈಕ್ವಲ್ ಅಮೌಂಟ್ ಆಫ್ ವಾಟರ್ ತಗೋಬೇಕು. ಸೊ 1 ಕಪ್ ವಾಟರ್ ಹಾಕೋತಾ ಇದ್ದೀನಿ. ಹಾಫ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಫುಡ್ ಕಲರ್, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಬಾಯ್ಲ್ ಆದಾಗ ನಾವು ಕರೆದಿಟ್ಕೊಂಡಿರೋಂಥ ಬೂಂದಿನ ಮಿಕ್ಸ್ ಮಾಡ್ಕೋಬೇಕು. ಯಾವುದಾದ್ರು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬಾದಾಮಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಆಡೋಕ್ಬಿಡಿ. ಇದು ಕೈಗೆ ತುಪ್ಪ ಸರಿಕೊಂಡು ನೀಟಾಗಿ ಮುಂದೆ ಕಟ್ಕೋಬೇಕು.